Welcome dear students. In the previous class we have discussed about the second normal form with example. In today's class we will see the third normal form along with one example. The very first thing what we have to do is we will see the definition of third normal form. ಅಂತಂದರೆ third normal form ಅಂತಂದರೆ ಏನು ಅಂತ ಹೇಳಿಬಿಟ್ಟು ಈಗ ನೋಡೋಣ. A relation is said to be in third normal form. It must satisfy the following conditions. The first condition is it should be in the second normal form. ಅಂತಂದರೆ ಒಂದು ರಿಲೇಷನ್ ಥರ್ಡ್ ನಾರ್ಮಲ್ ಫಾರ್ಮಲ್ಲಿ ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ಕೆಲವೊಂದು ಕಂಡೀಷನ್ಸ್ನ ಅದು ಸ್ಯಾಟಿಸ್ಫೈ ಮಾಡಿದಾಗ. ಅದರಲ್ಲಿ ಮೊದಲನೇ ಕಂಡೀಷನ್ ನಾವು ನೋಡೋದಾಯಿತು ಅಂತಂದರೆ ಆ ರಿಲೇಷನ್ನು ಸೆಕೆಂಡ್ ನಾರ್ಮಲ್ ಫಾರ್ಮ್ನಲ್ಲಿ ಇರಬೇಕಾಗತ್ತೆ. ಸೆಕೆಂಡ್ ಕಂಡೀಷನ್ ಈಸ್ ನೋ ನಾನ್ ಪ್ರೈಮ್ ಆಟ್ರಿಬ್ಯೂಟ್ ಈಸ್ ಟ್ರಾನ್ಸಿಟಿವ್ಲಿ ಡಿಪೆಂಡ್ ಆನ್ ದ ಕೀ ಆಟ್ರಿಬ್ಯೂಟ್. ಅಂತಂದರೆ ರಿಲೇಷನಲ್ಲಿ ಯಾವುದೇ ತರಹದ ನಾನ್ ಪ್ರೈಮ್ ಆಟ್ರಿಬ್ಯೂಟ್ ಕೂಡ ಪ್ರೈಮ್ ಕೀ ಆಟ್ರಿಬ್ಯೂಟ್ ಮೇಲೆ ಟ್ರಾನ್ಸಿಟಿವ್ ಆಗಿ ಡಿಪೆಂಡೆಂಟ್ ಆಗಿರಬಾರ್ದು ಅಂಥೇಳಿ. ನಾವು ವಿಲ್ ಸಿ ದ ಅನದರ್ ಕಂಡೀಷನ್ ಟು ಬಿ ಸ್ಯಾಟಿಸ್ಫೈಡ್ ಬೈ ದ ರಿಲೇಷನ್. ಅದ್ಯಾವುದು ಅಂತಂದರೆ ಫಾರ್ ಎನಿ ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಎಕ್ಸ್ ಎ. ಸೊ ಇನ್ ದಿಸ್ ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಎನಿ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್. ಅಂತಂದರೆ ಐದರ್ ಎಕ್ಸ್ ಈಸ್ ಎ ಸೂಪರ್ ಕೀ ಆರ್ ಎ ಈಸ್ ಪ್ರೈಮ್ ಆಟ್ರಿಬ್ಯೂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗಿರಬೇಕಾಗಿರುತ್ತೆ ಫಾರ್ ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಸೊ ಓವರ್ ಆಲ್ ಈ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಯಿತು ಯಾವುದಾದ್ರೂ ಒಂದು ರಿಲೇಷನಲ್ಲಿ ಅಂತಂದರೆ ಆ ರಿಲೇಷನ್ನ ನಾವು ಥರ್ಡ್ ನಾರ್ಮಲ್ ಫಾರ್ಮಲ್ಲಿದೆ ಅಂತ ಹೇಳ್ತೀವಿ. ನಾವು ವಿಲ್ ಸಿ ಒನ್ ಎಕ್ಸಾಂಪಲ್. ಹಿಯರ್ ಐ ಹ್ಯಾವ್ ಡಿಸ್ಪ್ಲೇಡ್ ಒನ್ ರಿಲೇಷನ್ table book. It has 4 attributes. This relation is not in third normal form. ಈ ಒಂದು ರಿಲೇಷನ್ನು ನನಗೆ ಥರ್ಡ್ ನಾರ್ಮಲ್ ಫಾರ್ಮ್ನಲ್ಲಿ ಇಲ್ಲ. ಏನಕ್ಕೆ ಅಂತ ಫಸ್ಟು ನೋಡೋಣ. ಹಿಯರ್ ದ ಕೀ ಆಟ್ರಿಬ್ಯೂಟ್ ಬುಕ್ ಐ ಡಿ ಡಿಟರ್ಮೈನ್ಸ್ ದ ರಿಮೈನಿಂಗ್ ಆಟ್ರಿಬ್ಯೂಟ್ಸ್ ಕ್ಯಾಟಗರಿ ಐ ಡಿ ಆ್ಯಂಡ್ ಕ್ಯಾಟಗರಿ ಐ ಡಿ ಡಿಟರ್ಮೈನ್ಸ್ ಕ್ಯಾಟಗರಿ ಟೈಪ್. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ನನಗೆ ಬುಕ್ ಐ ಡಿ ಅನ್ನುವಂಥ ಒಂದು ಆಟ್ರಿಬ್ಯೂಟು ಕ್ಯಾಟಗರಿ ಐ ಡಿನ ಡಿಟರ್ಮೈನ್ ಮಾಡ್ತಾ ಇದೆ. ಅದೇ ರೀತಿ ಕ್ಯಾಟಗರಿ ಐ ಡಿ ಕ್ಯಾಟಗರಿ ಟೈಪ್ನ ಡಿಟರ್ಮೈನ್ ಮಾಡ್ತಾ ಇದೆ. ಸೊ ಏನಾಗ್ತಿದೆ ಅಂತ ಅಂದರೆ ಈ ಟೇಬಲ್ ಬುಕ್ ರಿಲೇಷನಲ್ಲಿ ಈಗ ನನಗೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಆಗಿದೆ. ಅಂತಂದರೆ ಟ್ರಾನ್ಸಿಟಿವ್ ಫಂಕ್ಷನಲ್ ಡಿಪೆಂಡೆನ್ಸಿ ಪ್ರೆಸೆಂಟ್ ಇದೆ. ಸೊ ಯಾವುದೇ ಒಂದು ರಿಲೇಷನಲ್ಲಿ ಟ್ರಾನ್ಸಿಟಿವ್ ಫಂಕ್ಷನಲ್ ಡಿಪೆಂಡೆನ್ಸಿ ಇತ್ತು ಅಂತಂದರೆ ಇದು ನನಗೆ ಥರ್ಡ್ ನಾರ್ಮಲ್ ಫಾರ್ಮ್ನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಟು ಮೇಕ್ ದಿಸ್ ರಿಲೇಷನ್ ಟು ಬಿ ಇನ್ ಥರ್ಡ್ ನಾರ್ಮಲ್ ಫಾರ್ಮ್ ವಿ ಹ್ಯಾವ್ ಟು ಡಿಕಂಪೋಸ್ ಇಟ್. ಈಗ ಈ ಟೇಬಲ್ ಬುಕ್ ರಿಲೇಷನ್ನ ಡಿಕಂಪೋಸಿಷನ್ನ ನೋಡೋಣ. In order to achieve the third normal form, the table book relation will be decomposed into 2 relations such as table book and table category. So ಈಗ ಟೇಬಲ್ ಬುಕ್ಕಲ್ಲಿ ಏನಾಗ್ತಿದೆ ಅಂತಂದರೆ ಇಟ್ ಹ್ಯಾಸ್ 3 columns like book ID, category ID and price. In the relation table category, it has 2 attributes category ID, category type. ಸೊ ಇಲ್ಲಿ ಟೇಬಲ್ ಬುಕ್ ರಿಲೇಷನಲ್ಲಿ ನೋಡೋದಾಯಿತು ಅಂತಂದರೆ ಬುಕ್ ಐ ಡಿ ಡಿಟರ್ಮೈನ್ಸ್ ದ ಕ್ಯಾಟಗರಿ ಐ ಡಿ. ಸೊ ದೇರ್ ಈಸ್ ನೋ ಟ್ರಾನ್ಸಿಟಿವ್ ಫಂಕ್ಷನಲ್ ಡಿಪೆಂಡೆನ್ಸಿ ಪ್ರೆಸೆಂಟ್. ವೆನ್ ವಿ ಕಮ್ ಟು ದ ಟೇಬಲ್ ಕ್ಯಾಟಗರಿ ರಿಲೇಷನ್, ಕ್ಯಾಟಗರಿ ಐ ಡಿ ಡಿಟರ್ಮೈನಿಂಗ್ ದ ಕ್ಯಾಟಗರಿ ಟೈಪ್. ಹಿಯರ್ ಆಲ್ಸೋ we can't see the transitive functional dependency, so that we can say these 2 tables are in third normal form. Thank you students.